ಗುಂಡಜ್ಜಿ, ನೀನ್ ಯಾಕೆ ಸುಮ್ ಕುತ್ಕೊಂಡಿದ್ಯಾ? ಬಾ ನೀರಿಗೆ ಇಳಿ. ಅಯ್ಯೋ, ನೀನೇ ಕರ್ಕೊಂಬಂದ್ ಇಲ್ಲಿಗೆ. ಈಗ ನೀನೇ ಸುಮ್ ಕುತ್ಕೊಂಡ್ಬಿಟ್ಟಿಯಲ್ಲ ದಡದಾಗೆ. ಬಾ ಬಾ. ಅಯ್ಯ ಬ್ಯಾಡ್ ಕಣೆ, ನನಗೆ ಈ ನೀರಾಗೆಲ್ಲ ಇಳಿಯೋದಂದ್ರೆ ಆಗಲ್ಲ. ನನಗೆ ಥಂಡಿ ಆದಂಗೆ ಆಗ್ಬಿಡ್ತತಿ. ನೀವೇನೋ ಕೈ ಕಾಲು ಮುಖ ತಕ್ಕಂತೀವಿ, ಒಂದಿಟ್ಟು ಹಿಂಗೆ ತಣ್ಣಗೆ ಮಾಡ್ಕೊಂತೀವಿ ಮೈಯ ಅಂದ್ರಲ್ಲ, ಅದಕ್ಕೆ ಕರ್ಕೊಂಬಂದು ಆಟಿಗೆ. ಅದ್ಯೋ ನೀವು ಕೈ ಕಾಲು ಮುಖ ತಕ್ಕೊಂಡು ಅದ್ಯೋ ಒಂದು ತಣ್ಣಗೆ ಮಾಡ್ಕೇಳ್ರಿ ಮೈನ. ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಲ್ಲಿ ಗಂಟೆ. ಅರೆ ಅಜ್ಜಿ, ಬನ್ನಿ ಬನ್ನಿ, ನೀರಿಗೆ ಇಳಿದು ನೋಡಿ. ಎಷ್ಟು ತಣ್ಣಗೆ ಇದೆ ಗೊತ್ತೇ. ಮನ್ಸಿಗೆ ತುಂಬಾ ಸಮಾಧಾನಗೆ ಆಗುತ್ತೆ. ಬನ್ನಿ ಬನ್ನಿ. ಬ್ಯಾಡ್ ಕಣೆ ಪಾತಿ. ಅಜ್ಜೋ ನೀವು ಮಾಡ್ಕೇಳ್ರಿ. ನನಗೆ ಜಾಸ್ತಿ ನೀರಲ್ಲೆಲ್ಲ ನಿಂತ್ಬಿಟ್ರೆ ಈ ಕಾಲುಗಳೆಲ್ಲ ಸೆಳ್ತು ಒಂಥರ ನೆತ್ತಿಗೆ ಥಂಡಿ ಇರ್ದಂಗೆ ಆಕತಿ. ಅದಕ್ಕೆ ನಾನು ಎಲ್ಲಿ ನೀರು ಇಳಿಯಕ್ಕೆ ಹೋಗಲ್ಲ. ಅಲ್ಕಣಜ್ಜಿ, ಈ ಕೂಲಿ ಕೆಲಸ ಮಾಡ್ಕೊಂಬಂದಾಗ ಹಿಂಗೆಲ್ಲರ ಈ ನೀರಿಗೆ ಕೆರೆಗೆ ಇಳಿದ್ಬಿಟ್ರೆ ಒಂದೀಟ ಏನೋ ಮನ್ಸಿಗೆ ಸಮಾಧಾನ ನೋಡು. ಈ ಬದುಕು ಮಾಡಿದ್ದೆಲ್ಲ ಒಂಥರ ಮೈ ಕೈ ನೋವು ಎಲ್ಲ ಹೊರಟೋಗಿ ಏನೋ ಒಂಥರ ಖುಷಿ ಆದಂಗೆ ಆಕತಿ. ಕಣೆ, ಮತ್ತೆ ಈ ನೀರು, ಈ ಗಿಡ ಮರ, ಈ ಪ್ರಕೃತಿ ಸೌಂದರ್ಯನೇ ಹಿಂಗೆ. ಬದುಕು ಮಾಡಿ ಸಾಕಾಗಿರ್ತೀವಲ್ಲ, ಈ ಪ್ರಕೃತಿ ಮಧ್ಯೆ ಒಂದಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ಆಟ ಆಡಿದ್ರೆ ಇವನ ಮನ್ಸಿಗೆ ನೆಮ್ಮದಿ, ಮಾಡಿದ ಕೆಲಸ ನೋವು ಎಲ್ಲ ಮರ್ತೋಕತಿ. ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಬಂದೆ ಇಲ್ಲಿಗೆ. ಒಳ್ಳೇದು ಮಾಡಿದ್ ಬಿಡಜ್ಜಿ. ಹೆಂಗ ಇಲ್ಲಿ ಕರ್ಕೊಂಬಂದು ಸಾಕಾದಂಗೆ ಆಗ್ಬಿಟ್ಟು ಬೆಳಗ್ಗೆಯಿಂದ ಬದುಕು ಮಾಡಿ ಹೆಂಗ ಒಂದಿಟ್ಟು ಈ ನೀರು ನೋಡಿದ್ಮೇಲೆ, ನೀರಿಗೆ ಇಳಿದ್ಮೇಲೆ ಏನೋ ಒಂದಿಟ್ಟು ಸಮಾಧಾನ ಆದಂಗೆ ಆಯ್ತು. ಅಲ್ಕಣಜ್ಜಿ, ಈಸ್ ದಿನ ಇಲ್ಲಿ ಅಕ್ಕಪಕ್ಕ ಕೂಲಿಗೆ ಓಡಾಡಿದೀವಿ, ಇಂಥದೊಂದು ಸಣ್ಣ ಜಲಪಾತ ಹರಿತತಿ ಇಲ್ಲಿ ಅನ್ನೋದೇ ಗೊತ್ತಿರಲಿಲ್ಲ. ನಿನಗೆ ಹೆಂಗೆ ಗೊತ್ತು? ಎಲ್ಲರಿಗೂ ಗೊತ್ತು ಕಣೆ. ಮೊದ್ಲಿಂದನೂ ಹರಿತತಿ ಇಲ್ಲಿ. ಏನಂದ್ರೆ ಯಾರು ಜಾಸ್ತಿ ಇಲ್ಲಿ ಬರಕ್ ಹೋಗಲ್ಲ. ಅದು ಈ ತಾಟ ಸಂದೆಗೆಲ್ಲ ಇಳ್ಕೊಂಡು ಇಳಿಜಾರನೆಗೆ ಬರ್ಬೇಕಲ್ಲ, ಹಂಗಾಗಿ ಯಾರು ಬರಕ್ ಹೋಗಲ್ಲ. ಆಹಾ, ಎಷ್ಟು ಚೆನ್ನಾಗೈತೆ ಜಿ ಜಲಪಾತ. ಹಂಗೆ ಹಾಲು ಹರಿದಂಗೆ ಹರಿತೈತಿ ನೀರು. ನೋಡು ಎಷ್ಟು ಚೆನ್ನಾಗಿ ಕಾಣ್ತೈತಿ ಅಂತಂದು. ಅಯ್ಯಪ್ಪ, ಇದು ನೋಡಕ್ಕೆ ಕಣ್ಣು ತುಂಬಿಸ್ಕೊಳಕ್ಕೆ 2 ಕಣ್ಣು ಸಾಲದು ಅನ್ನಂಗೈತಿ ನೋಡು. ಅಯ್ಯ, ಮಳೆಗಾಲದಾಗೆ ಹಿಂಗೆ ಹರಿದು ಬರ್ತತ. ಇನ್ನು ಈ ಬೇಸಿಗೆಗೆ ಯಾವ ನೀರು ಇರಲ್ಲ, ಏನಿರಲ್ಲ ಕಣೆ. ಬೋರ್ಡ್ ಇದ್ದಂಗೆ ಇರ್ತೈತಿ. ಈಗೇನೋ ಮಳೆ ಆಗ್ತೈತಲ್ಲ, ಹಂಗಾಗಿ ಹಿಂಗೆ ಹರಿತೈತೆ ಆಟಯ್ಯ. ಆದ್ರೂ ಭಾರಿ ಚೆನ್ನಾಗೈತೆ ಕಣಜ್ಜಿ. ಇದೊಂದು ಜಲಪಾತ ಒಳ್ಳೆ ಈ ಜನರು ನೋಡಕ್ ಹೋಗ್ತಾರಲ್ಲ, ಟ್ರಿಪ್ಗಳು ಅಂತ ಹೇಳಿ ಅಂತಾರ, ಬಂದು ನೋಡಕ್ಕೂ ಚೆನ್ನಾಗೈತೆ ನೋಡಿ. ಚೆನ್ನಾಗೈತೆ. ಆದ್ರೆ ಜನಗಳಿಗೆ ಗೊತ್ತಿರ್ಬೇಕಲ್ಲ ಇಂಥದ್ದು ಹಿಂಗೆ ಐತೆ ಅಂತಂದು. ಹಿಂಗೆ ಇದೇ ಥರ ಎಷ್ಟೋ ಜಲಪಾತಗಳು ನದಿಗಳು ಹರಿತವೆ. ಅದನ್ನ ಎಲ್ಲರೂ ಬಂದು ಜನಗಳು ನೋಡಕತ್ತ? ಇಲ್ಲ. ಅವುಗಳಿಗೆ ಬರೋಕ್ಕೂ ದಾರಿ ಬೇಕು. ದಾರಿ ಎಲ್ಲೈತೆ? ಹಿಂಗೆ ಎಲ್ಲೆಲ್ಲೋ ಕಾಡುಗಳ ಮಧ್ಯೆ ಹಿಂಗೆ ಹರಿತಾ ಇರ್ತವೆ. ಅಂತ ಹುಡ್ಕೊಂತ ಹೋದ್ರೆ ಎಷ್ಟೋ ಜಲಪಾತಗಳು ಸಿಗ್ತವೆ. ಅದ್ರ ಸೌಂದರ್ಯನ ಯಾರು ನೋಡೋಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿರ್ತವೆ. ಏನು ಮಾಡಿದ್ ಎಲ್ಲರೂ ಹೋಗಲ್ಲ, ನೋಡಕ್ಕೂ ಆಗಲ್ಲ. ಹಿಂಗೆ ನಮ್ಮಂತರ ಅಲ್ಲಿ ಇಲ್ಲಿ ಹಿಂಗೆ ಹಳ್ಳಿಗಳ ವಾಸ ಇದ್ದರು, ಕಾಡು ಮಧ್ಯೆ ವಾಸ ಇದ್ದರು, ಅವುಗಳ ಜಾಗ ಏನಂತ ನಡ್ಕೊಂಡು ಹೋಗಿ ನೋಡ್ಕೊಂಡಿರ್ತಾರ. ಹಂಗಾಗಿ ಅವನ್ನೆಲ್ಲ ನೋಡಿ ಅನ್ಭವಿಸ್ತಾರ ಆಟಯ್ಯ. ಅಜ್ಜಿ, ನನಗಂತ್ರೂ ಈ ಜಲಪಾತ ನೋಡಿ ತುಂಬಾ ಖುಷಿ ಆಯ್ತು ನೋಡು. ನಾನು ಇನ್ನು ಮುಂದೆ ಅವಾಗ ಬೇಜಾರಾದಾಗ ಇಲ್ಲಿಗೆ ಬರ್ತೀನಿ. ಹಂಗಂತ ಹೇಳಿ ಒಬ್ಳೆ ಗಿಬ್ಳೆ ಬಂದಿಂದೀಯ. ಈ ಜಲಪಾತದ ಜೊತೆಗೆ ಕಾಡು ತುಂಬಾ ಪ್ರಾಣಿಗಳು ಅವೇ ಜಾಸ್ತಿ ಅದಾವೆ. ಆಮೇಲೆ ಮತ್ತೆ ಜಲಪಾತ ನೋಡ್ತೀನಿ ಅಂತ ಬಂದು ಮತ್ತೆ ಪ್ರಾಣಿ ಬಾಯಿಗೆ ಹಾರಾದೀಯ. ಆಮೇಲೆ ಈ ನೀರ್ನಾಗೆ ನೀರಾವುಗಳು ಇರ್ತವೆ. ಒಂದಿಟ್ಟು ಹುಷಾರಾಗಿ ಕುತ್ಕೊಳ್ರಿ. ಯೋನಜಿ ಹೇಳ್ತಾ ಇದೀಯಾ? ಇಲ್ಲೂ ಹಾವುಗಳಿದಾವೆ. ಅಯ್ಯಯ್ಯಯ್ಯ, ಹಾವುಗಳು ಎಲ್ಲಿರಲ್ಲೇ? ಎಲ್ಲ ಕಡೆನೂ ಇರ್ತವೆ. ಈ ನೀರ್ ಒಳಗೂ ಹಾವುಗಳು ಓಡಾಡ್ತಿರ್ತವೆ. ನೀರ್ ಹಾವುಗಳು ಸಣ್ಣ ಸಣ್ಣವು. ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ನಡೆದಾಡ್ರಿ, ನೋಡ್ಕೊಂಡು ಕಾಲು ಇಡ್ರಿ ಅಂತ ಹೇಳಿದ್ದು. ಅಯ್ಯಯ್ಯಯ್ಯ, ಅಯ್ಯ ಇದ್ಯಾಕ್ರಿ ಹಿಂಗ್ ಬಾಯಿ ತೆರ್ಕೊಂಡು ನಿಂತ್ಬಿಟ್ರಿ? ಹಾವು ಇರ್ತವೆ ಅಂತ ಹೇಳಿದ್ದು. ಈಗ ಲಾವದವೆ ಅಂತ ಹೇಳಿಲ್ಲ. ಯೋನರಿ ಹೇಳಿದ್ರೆ ಸಾಕು, ಹಂಗೆ ಎದ್ರಿಕೆ ನಿಂತ್ ಬಿಡ್ತೀರ. ಅದ್ಯೋ ನಿನ್ ಗಾಳಗಡೆ ಕೈ ಕಾಲು ಮುಖ ತೊಕ್ಕಾಳ್ರಿ. ಸುಮ್ನೆ ಹಂಗೆ ಬಾಯಿ ತೆರ್ಕೊಂಡು ನಿಂತ್ಕೊಂಡ್ಬಿಟ್ರಿ. ಅರೆ ಅಜ್ಜಿ, ನಿಮ್ದಕ್ಕೆ ಹಾವು ಅಂದಿದ್ದ ತಡ ನಮ್ದಕ್ಕೆ ಎದ್ರುಕೊಂಡೇ ಬಿಟ್ವಿ. ನಮ್ದಕ್ಕೆ ಎಲ್ಲಿಗೆ ಹಾವಿಗೆ ಮತ್ತೆ ಬಂದ್ಬಿಡ್ತು ಅಂತ ತುಂಬಾ ಹೆದರಿಕೆಗೆ ಹಾಕ್ಬಿಟ್ಟಿತ್ತು ನೋಡಿ. ಹಿಂಗೆ ಹೆದರಿಕೆ ಅಂತ ಹೋದ್ರೆ ಎಲ್ಲಕ್ಕೂ ನೀವ್ ಈ ತರ ಪ್ರಕೃತಿ ಸೌಂದರ್ಯ ಅನುಭವಿಸ್ದಂಗೆ.
ಅಜ್ಜಿ ನೀನ್ ಏನೇ ಅನ್ನು ಇಂಥದ್ದೆಲ್ಲ ನೋಡಕ್ ಬಂದಾಗ ನಿನ್ ತಂಗಿ ರಂಗಜ್ಜಿದ್ರೆ ಭಾರಿ ಚೆನ್ನಾಗಿರ್ತಿತ್ತು. ಯಾಕೆ ಹೇಳು, ಏನಾರ ಒಂದೀಟು ಈ ತರ ಪ್ರಕೃತಿ ಸೌಂದರ್ಯ ಕಂಡ ತಕ್ಷಣ ಅವಜ್ಜಿ ಏನಾದ್ರೂ ಒಂದು ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಮಾಡ್ತುತ್ತಾ ಇನ್ನು ಚಂದವಾಗಿರ್ತಿತ್ತು. ಹ್ಞೂ ಕಣೆ, ಅವಳು ಬಂದಾಗ ಇಲ್ಲಿ ಕರ್ಕೊಂಬರ್ಬೇಕು. ಅವಳನ್ನ ಇಲ್ಲಿ ಕರ್ಕೊಂಬಂದಿಲ್ಲ ನಾನು. ಆವಾಗ ಅವಳು ಬಂದಾಗ ಅವಾಗೇನಿನ ಮಳೆ ಗಾಳಿನ ಶುರುವಾಗಿತ್ತು. ಹಂಗಾಗಿ ನಾನು ಈ ಕಡೆ ಎಲ್ಲ ಬಂದಿರಲಿಲ್ಲ. ಅದು ಬೇರೆ ಈ ಕೂಲಿಗೆ ಬಂದದ್ದು ಈ ಜಾಗಕ್ಕೆ ಹತ್ರ ಇತ್ತಲ್ಲ, ಹಂಗಾಗಿ ನಿಮ್ಮನ್ನು ಕರ್ಕೊಂಬಂದು. ಪಾಪ ಅವಳನ್ನು ಒಂದ್ಕಿತ ಬಂದಾಗ ಕರ್ಕೊಂಬರ್ತೀನಿ. ಈಗ ಸ್ವಲ್ಪ ದಿನದಾಗ ಬರ್ತೀನಿ ಅಂತ ಹೇಳಿದಾಳೆ. ಬಂದಾಗ ಕರ್ಕೊಂಬಂದು ತೋರಿಸ್ತೀನಿ. ಅವಳು ಬಂದರೆ ಗೊತ್ತಲ್ಲ, ಈ ಥರದ್ದೆಲ್ಲ ನೋಡಿದ್ರೆ ಸಾಕು ಅಲ್ಲೇ ನಿಂತ್ಕೊಂಡು ಹಾಡೋದು ಕುಣಿಯೋದು ಶುರು ಮಾಡ್ಕೊಂಬಿಡ್ತಾಳೆ. ಹ್ಞೂ ಕಣಜ್ಜಿ, ಅವಜ್ಜಿ ಹಾಡು ಹೇಳೋದು ಚಂದ. ಅವಜ್ಜಿಗೆ ಈ ರಾಕಾರ್ ಬರಲ್ಲ ನೋಡು. ಆ ಹಾಡು ಕೇಳೋಕ್ಕೆ ಏನೋ ಒಂಥರ ಮಜವಾಗಿರ್ತತೆ. ಮತ್ತೆ ಒಂಥರ ಡ್ಯಾನ್ಸು ಚೆನ್ನಾಗಿ ಮಾಡ್ತತೆ ಅವಜ್ಜಿ. ಅವಜ್ಜಿನ ನೋಡೋಕ್ಕೆ ಒಂಥರ ಚಂದ. ಬರ್ತಾಳೆ ತಗ, ನೋಡ್ವಿ ಅಂತೆ. ಈಗೇನಾಯ್ತು, ನೀವೆಲ್ಲರೂ ಸೇರ್ಕೊಂಡು ಒಂದು ಹಾಡು ಹೇಳ್ರಿ, ಚೆನ್ನಾಗಿರ್ತತಿ. ಕೇಳೋಕ್ಕೂ ಚೆನ್ನಾಗಿರ್ತತಿ, ನೋಡೋಕ್ಕೂ ಚೆನ್ನಾಗಿರ್ತತಿ. ನೀವು ಹಾಡ್ರಿ. ನಿಮ್ ಖುಷಿ ಆದಾಗ ನೀವು ಅವಾಗ ಹಿಂಗೆ ಆಡ್ತಿದ್ರೆ ನಿಮ್ಗೂ ಏನೇನೋ ಮನಸ್ಸಿಗೆ ನೆಮ್ಮದಿ ಖುಷಿ ಆಕತೆ. ಆಡ್ರಿ ಎಲ್ಲರೂ ಸೇರ್ಕೊಂಡು ನೀವು. ಹೋಗಜ್ಜಿ ಅಂತ ಮಾತು ಹೇಳಿದೆ. ನಮ್ಗೆಲ್ಲರ ಆಡಕ್ಕೆ ಬಂದೈತಿ, ನಮಗೆ ಈ ರಾಗ ತಾಳನೇ ಗೊತ್ತಿಲ್ಲ. ಇನ್ನೇನು ಹಾಡು ಹೇಳೋದು ಹೇಳು. ಅಯ್ಯ, ಆಡಕ್ಕೆ ರಾಗ ತಾಳನೇ ಬೇಕಾ? ಪದ ಗೊತ್ತಿದ್ರೆ ಆತು. ಆಡ್ರಿ ಎಲ್ಲ ಸೇರ್ಕೊಂಡು ಆಡ್ರಿ. ಇಲ್ಲಪ್ಪ, ನನಗೆಲ್ಲ ಆಡಕ್ಕೆಲ್ಲ ಬರೋಕಿಲ್ಲ. ಬೇಕಾದ್ರೆ ಗಿರ್ಜಿ ಲಕ್ಷ್ಮಿ ಪಾತಿ ಆಡ್ತಾರ ತಗ. ಯಾರ ಆಡ್ರಿ, ಏನೇ ಪಾತಿ ಆಡು. ಅರೇ, ನಮ್ದಕ್ಕೆ ಗಾನಾಗೆ ಬಹುತ್ ಅಚ್ಚಾಗೆ ಹಾಡ್ತೀವಿ. ಆದ್ರೆ ಯಾವ್ದು ಗಾನಾಗೆ ಹಾಡ್ಬೇಕು ಅನ್ನೋದು ಗೊತ್ತಾಗ್ತಾಗೇ ಇಲ್ಲ. ಅಯ್ಯ, ನಿನ್ಗೆ ಯಾವ್ದು ಗೊತ್ತೈತ ಅದನ್ನೇ ಹಾಡು. ಕಣೆ ಪಾತಿ, ನಿನ್ಗೆ ಯಾವ್ದು ಗೊತ್ತೈತ ಅದನ್ನೇ ಹಾಡು. ಸರಿಗೆ ನಮ್ದಕ್ಕೆ ಈಗ ಗಾನಾಗೆ ಹಾಡ್ತಾವು. ಹಾಡು ಚೆನ್ನಾಗಿ ಆಡ್ತಿ. ಆಡೇ ಪಾತಿ ನೀನು. ನಮ್ದಕ್ಕೆ ಈಗ ಗಾನಾಗೆ ಬಂದ್ಗೆ ನೋಡಿ. ಯಾವ್ದು ಗಾನಾಗೆ ಅಂದ್ರೆ ನಮ್ದು ಮಸ್ತ್ ಗಾನಾಗೆ ಹಾಡ್ತೀವಿ. ಈ ರವಿಚಂದ್ರನ್ ಸಾಂಗ್ಗೆ ಇದೆ ನೋಡಿ. ರವಿಚಂದ್ರನ್ಗೆ ಸಾಂಗ್ಗೆ ಈ ರಾಮಾಚಾರ್ಯ ಫಿಲಮ್ಗೆ ಇದೆ ನೋಡಿ. ಫಿಲಮ್ಗೆ ಫಿಲಮ್ಗೆ ಸಾಂಗ್ಗೆ ಇವಾಗ ನಾವು ಹಾಡ್ತಾವ ನೋಡಿ. ರವಿಚಂದ್ರನ್ ಹಾಡು ಚೆನ್ನಾಗಿರ್ತವೆ. ನಾವು ಗಾನಾಗೆ ಹಾಡ್ತೀವಿ. ನಿಮ್ದಕ್ಕೆ ಎಲ್ಲರೂ ಸರಿ ಅದಕ್ಕೆ ಕೇಳಿಸ್ಕೊಳ್ಳಿ. ಈ ತರ ಸಾಂಗ್ಗೆ ನೀವು ಎಂದು ಯಾವತ್ತಿಗೂ ಕೇಳ್ಗೆ ಇರಲ್ಲ. ಅಷ್ಟು ಚಂದಾಗಿ ಗಾನಾಗೆ ಇರುತ್ತೆ ಇದು. ಸರಿಗೆ ನಮ್ದಕ್ಕೆ ಗಾನಾಗೆ ಈಗ ಈ ಸ್ಟಾರ್ಟ್ಗೆ ಮಾಡ್ತೇವಿ. ರಾಮಾಚಾರ್ಗೆ ಹಾಡ್ಬಿಟ್ಟು ಆಲಿ ಹಾಡ ಕೇಳ್ಬಿಟ್ಟು ನೀಲಿ ಆಕಾಶ್ಗೆ ಹೋಗ್ಬಿಟ್ಟು ಬೆಳ್ಳಿ ದೀಪಗೆ ಹಚ್ಬಿಟ್ಟು ರಾಮಾಚಾರ್ಗೆ ಹಾಡ್ಬಿಟ್ಟು ಲಾಲಿ ಹಾಡ್ಗೆ ಕೇಳ್ಬಿಟ್ಟು ನೀಲಿ ಆಕಾಶ್ಗೆ ಹೋಗ್ಬಿಟ್ಟು ಬೆಳ್ಳಿ ದೀಪಕ್ಕೆ ಹಚ್ಬಿಟ್ಟು ಲೇ ಪಾತಿ, ಯಾವುದೇ ಇದು ಹಾಡು? ರಾಮಾಚಾರಿ ಹಾಡು ಹೇಳ್ತೀನಿ ಅಂತ ಹೇಳ್ಬಿಟ್ಟು ರವಿಚಂದ್ರನ್ ಅವ್ರ ಹಾಡು ಹೇಳ್ತೀನಿ ಅಂತ ಹೇಳಿ ಇದ್ಯಾ ಅದೇ ಹಾಡ್ತಿದೀಯಾ? ಅರೇ ಪಾರ್ಲಿಂದಕ್ಕ, ಇದು ರವಿಚಂದ್ರನ್ಗೆ ಸಾಂಗ್ಗೆ ಇರೋದು. ರಾಮಾಚಾರಿ ಫಿಲ್ಮ್ಗೆ ಇದೆಯಲ್ಲ, ಅದೇ ಸಾಂಗ್ಗೆ ನಾನು ಹಾಡಿದ್ದು. ಯಾಕೆ ನಮ್ದಕ್ಕೆ ಸಾಂಗ್ಗೆ ಚಂದಾಗೆ ಇರ್ಲಿಲ್ವೇ? ಲೇ ಪಾತಿ, ಅದು ರಾಮಾಚಾರ್ನಿಗೆ ಇರೋ ಸಾಂಗ್ ಹಂಗಲ್ಲ ಕಣೆ. ರಾಮಾಚಾರಿಗೆ ಹಾಡ್ಬಿಟ್ಟು ಅಂತೆ. ಏನ್ ಹಾಡ್ತೀಯೇ? ರಾಮಾಚಾರಿ ಹಾಡುವ ಲಾಲಿ ಹಾಡ ಕೇಳವ ಅಂತ ಇರೋದು. ಇವಳು ನೋಡಿದ್ರೆ ರಾಮಾಚಾರಿ ಹಾಡ್ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಟ್ಟು ಅಯ್ಯೋ. ಅರೇ ಗಿರ್ಜಿಂದು ಅಕ್ಕ, ನಮ್ದಕ್ಕೆ ನಾವು ಗಾನಾಗೆ ಹಂಗೆ ಹಾಡೋದು. ನಿಮ್ದಕ್ಕೆ ಗಾನಾಗೆ ಬಂದ್ರೆ ನಿಮ್ದಕ್ಕೆ ನೀವೇ ಹಾಡಿ. ಹೆಂಗೆ ಪಾತಿ, ಇನ್ನೊಂದ್ಸಲಿ ಹಾಡು. ಹೋಗ್ಬಿಟ್ಟು ಬಂದ್ಬಿಟ್ಟು ಹಾಡ್ಬಿಟ್ಟು ಬೆಳ್ಳಿ ದೀಪ ಹಚ್ಬಿಟ್ಟು. ಎಲ್ಲಿಗೆ ಹೋಗಿ ಹಚ್ತೀಯ ಬೆಳ್ಳಿ ದೀಪನ? ಅರೆ ಎಲ್ರು ದಿಕ್ಕೆ ನಕ್ಕಿದ್ದು ಸಾಕು. ನಿಮ್ದಕ್ಕೆ ನೀವು ಈಗ ಗಾನಾಗೆ ಹಾಡಿ. ನಿಮ್ದಕ್ಕೆ ಗೊತ್ತಾಗಿ ಆಗುತ್ತೆ. ಹೋಗ್ಲಿ ಬಿಡ್ರಿ ಪಾಪ, ಅವಳಿಗೆ ಬಂದಂಗ ಆಡಿದಾಳೆ. ನೀವೇ ಆಡೆ ಪಾತಿ ಅಂದ್ಬಿಟ್ಟು ಪಾಪ ಆಕಿಗೆ ಆಡಿದಾಳೆ. ಈಗ ಆಡ್ಕೆ ನೋಗ್ತೀರ. ಆಕಿ ಯೋನ ಬಂದಂಗ ಆಡಿದಾಳೆ. ಇವಾಗ ನೀವೆಲ್ಲ ಆಡ್ರಿ ನೋಡೋಣ. ಅರೇ ಹಾಗೆ ಹೇಳಿ ಅಜ್ಜಿ. ಇವ್ರದಕ್ಕೆ ಅರ್ಥ ಆಗಿ ಆಗ್ಲಿ. ನಮ್ದಕ್ಕೆ ಹಾಡ್ಕೊಂಡು ಎಲ್ರದಕ್ಕೆ ನಗ್ತಾರೆ.
ಹೆಂಗೆ ಪಾರಿ ಪಾತಿದು ಆಡ್ಬಿಟ್ಟು ಹೋಗ್ಬಿಟ್ಟು ಹೇಳ್ಬಿಟ್ಟು ಹಚ್ಬಿಟ್ಟು ನನಗಂತೂ ಹಾಡು ಕೇಳಿ 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 ನಗುನೇ ತಡೆಯಕ್ ಆಗ್ತಿರ್ಲಿಲ್ಲ ಕಡೆ. ಅರೆ ಪಾರಿಂದು ಅಕ್ಕ ಗಿರ್ಜಿಂದು ಅಕ್ಕ ನಮ್ದಕ್ಕೆ ಹಾಡ್ಕೊಂಡು ನಕ್ಕಿದ್ದು ಸಾಕು. ನಿಮ್ದಕ್ಕೆ ಇವಾಗ ಗಾನಾಗೆ ಹಾಡಿ. ಆಡ್ತೀವಿ ಪಾತಿ. ಯಾವ ಹಾಡು ಅಂತ ಹೇಳಿ ನೆನಪಿಸ್ಕೊಂತ ಇದೀವಿ ಇಬ್ರು. ತಡಿ ತಡಿ ಹಾಡಿ ಹಾಡಿ. ನಿಮ್ದಕ್ಕೆ ಗಾನಾಗೆ ಎಷ್ಟು ಚಂದಗೆ ಹಾಡ್ತೀವಿ ಅಂತ ನಮ್ದಕ್ಕೆ ಕೇಳ್ತಾವು. ಗಿರ್ಜಿ ಇಂಥ ಟೈಮ್ನಾಗೆ ಹಾಡುಗಳು ನೆನಪಿಗೆ ಬರಲ್ಲ ಕಣೆ. ಬ್ಯಾಡು ಟೈಮ್ನಾಗೆಲ್ಲ ಯೋಸೊಂದು ಹಾಡ್ಕೊಂತ ಇರ್ತೀವಿ. ಈಗ ಆಡ್ಬೇಕಾದ ಟೈಮ್ನಾಗೆ ಒಂದು ಒಳ್ಳೆ ಹಾಡು ನೆನಪಿಗೆ ಬರಲ್ಲ. ನಿನಗೆ ಯಾವ್ದಾದ್ರು ನೆನಪಿಗೆ ಬರ್ತೈತೆ ಹೇಳು, ಅದನ್ನೇ ಹೇಳೋಣ. ಇಲ್ಲಾಂದ್ರೆ ಈ ಪಾತಿ ಕೈಯಾಗೆ ಯಾರು ಅನ್ಸ್ಕೊಂಡಾರು. ಹೌದು ಕಣೆ ಪಾರಿ, ಈ ಸದ್ಯದ ಪರಿಸ್ಥಿತಿಗೆ ನನಗೂ ಯಾವ ಹಾಡುಗಳು ನೆನಪಿಗೆ ಬರ್ತಾ ಇಲ್ಲ. ಆದರೆ ಈ ಕಾಡು ಈ ಜಲಪಾತ ಎಲ್ಲ ನೋಡಿದ್ರೆ ನನಗೆ ಯಾವಾಗಲೂ ಅಣ್ಣವ್ರ ಹಾಡು ಒಂದೇ ನೆನಪಿಗೆ ಬರೋದು. ಅದನ್ನೇ ಹಾಡೋಣ ಬಾ. ಯಾವ್ದೇ ಅದು ನನಗೆ ಬರಲ್ಲವ, ನೀನೇ ಹಾಡು ಯಾವುದು. ಸರಿ ಬಿಡು, ನಾನೇ ಹಾಡ್ತೀನಿ. ಹಾಡು. ಇಲ್ಲ ಅಂದ್ರೆ ಪಾತಿ ಮಕ್ಕ ನೋಡ್ತಾಳೆ. ಆಡ್ತೀನಿ. ನಮ್ಮ ಅಣ್ಣವ್ರ ಸಾಂಗು ಹಾಡ್ದಲ್ಲಿ ಇರ್ತೀನ, ಆಡ್ತೀನಿ ನೋಡಿ ಇವಾಗ. ಪಾತಿ ಕೇಳಿಸ್ಕೊಳೆ. ಹಾಡಿ ಹಾಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ. ಚೆನ್ನಾಗಿ ಆಡ್ದೆ ಕಣೆ ಗಿರ್ಜಿ, ಬಾಬಾ. ಮತ್ತೆ ನಮ್ಮ ಅಣ್ಣವ್ರ ಹಾಡು ಅಂದ್ರೆ ಸುಮ್ಮನೆನಾ? ಏನೇ ಪಾತಿ ಹೆಂಗಾಡ್ದೆ? ಹೆಂಗಿತ್ತು ಹಾಡು? ಅರೇ ನಿಮ್ದಕ್ಕೆ ಹಣ್ಣವ್ರದ್ದು ಗಾನಾಗೆ ಹಾಡಿ ಬಚಾವ್ಗೆ ಹಾಕ್ಬಿಟ್ರಿ. ಇಲ್ಲಾಂದ್ರೆ ನಿಮ್ದಕ್ಕೆ ತುಂಬಾಗೆ ಹಿಟ್ಟು. ಸಾಕ್ ಬರ್ರಿ. ಬಿಟ್ರಯ್ಯ ಇಲ್ಲಯ್ಯ ಸಂಗೀತ ಕಚೇರಿ ನಡ್ಸ್ಕೊಂಡಿರ್ತೀರ. ನೋಡ್ರಿ ಹೋಗೋಣ, ಹೊತ್ತಾತು. ನೋಡಿದ್ರಲ್ಲ ಗೆಳೆಯರೇ, ಈ ಒಂದು ಪುಟಾಣಿ ಮನೋರಂಜನೆ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.